ಕೂಡ ಕಂಪ್ನೀಸ್ ಭೇಟಿಯಾಗಿದ್ದೀವಿ. ಆಮೇಲೆ ಇವರಂತರೂ ನಮ್ಮ ಗ್ಯಾಸಸ್ನಲ್ಲಿ ನಮ್ಮ ಪ್ರಾಕ್ಸೇದವರು ಅವರಂತೂ ಅಲ್ಲಿ ಅಗ್ರಿಮೆಂಟೇ ಸೈನ್ ಮಾಡಿದ್ದಾರೆ. ಅವರೊಂದು ಸುಮಾರು 400 ಕೋಟಿ ರೂಪಾಯಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ಒಟ್ಟಾರೆ ಇನ್ನು ನಾವು ಲಂಡನ್ ಟ್ರಿಪ್ ಮಾಡಿದ್ದೀವಿ 3 ದಿನಗಳ ಕಾಲ. ಒಂದು ಒಳ್ಳೆಯ ವಾತಾವರಣ ಇದೆ, ಮತ್ತು ಅದು ಕಂಟಿನ್ಯೂಸ್ ಆಗಿ ಆಗಬೇಕಾಗ್ತದೆ, ಫಾಲೋಅಪ್ ಮಾಡ್ತೀವಿ. ಒಟ್ಟಾರೆ ಒಳ್ಳೆ ಡೆವಲಪ್ಮೆಂಟ್. ನಾವು ಎಲ್ಲೆಲ್ಲಿ ಹೋಗಿದ್ದೀವಿ, ಜಪಾನ್ ಆಗಲಿ, ಕೊರಿಯಾ ಆಗಲಿ, ಪ್ರತಿಯೊಂದು ಇದಕ್ಕೂ ಕೂಡ ಸ್ವಲ್ಪ ನಮಗೆ ಒಳ್ಳೆ ರಿಸಲ್ಟ್ಸ್ ಬಂದಿದ್ದಾವೆ. ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳನ್ನ ಅಲ್ಲಿ ಗಮನಿಸಿದಾಗ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ ನೋಡಿ, ನಮ್ಮ ಸುಮ್ಮನೆ ನಿಮ್ಗೆ ಗೊತ್ತಿದೆ, ಏನೋ ಬ್ರೇಕ್ಫಾಸ್ಟ್ ಆದ್ಮೇಲೆ ಬಂದಾಗಬೇಕಲ್ಲ ನಮಗೆ. 2 ಬ್ರೇಕ್ಫಾಸ್ಟ್ ಆಯ್ತು. ಈಗ ಅದು ಸಿ ಎಮ್ ಅವ್ರ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಆಯಿತು, ಡಿ ಕೆ ಶಿವಕುಮಾರ್ ಅವ್ರ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಆಯಿತು. ಏನು ತೋರಿಸ್ತದೆ ಅದು? ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಭಾಳ ಸ್ಪಷ್ಟ, ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮತ್ತು ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಕಾಲಕ್ಕೂ ಇವತ್ತು ದಿವಸ ಹೈಕಮಾಂಡ್ ಏನು ನಿರ್ಣಯಗಳನ್ನು ಮಾಡ್ತಿರ್ತದೆ, ಅದನ್ನು ಇವತ್ತು ದಿವಸ ಪ್ರತಿಯೊಬ್ಬರು ಕೂಡ ಇವತ್ತು ಒಪ್ಪುವಂಥದ್ದು. ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೂ ಗೊಂದಲ ಇಲ್ಲ. ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದಾರೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಮತ್ತು ಅದಾದಮೇಲೆ ನನಗೇನು ಪ್ರಶ್ನೆ ಕೇಳ್ತೀನಿ ನೀವು? ಅದು ಯಾವ ಅರ್ಥ? ಅದು ಸತ್ಯ. ಅದು ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ ಅದು. ಆ ಮಾತನ್ನು ಹೇಳಿ ತಪ್ಪೇನಿದೆ? ಅದರ ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನವೇ ಶಾಶ್ವತ ಅಲ್ಲ, ವೈರಾಗ್ಯ ಅಂತಲ್ಲ. ನೋ 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 ನಾಟ್ ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ಮನುಷ್ಯನೇ ಶಾಶ್ವತ ಅಲ್ಲ. ಈಗ ನೋಡಿ, ನಮ್ಮ ಬೀಳಿಗೆ ಆಯಿತು. ಇದು ನಾವು ಅವ್ರನ್ನೆಲ್ಲೋ ಒಂದು ಕಡೆ ಪೋಸ್ಟಿಂಗ್ ಕೊಡ್ಬೇಕಂತ ಮಾಡಿದ್ದೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ, ಮಾತೇಶ್ ಬೀಳಿಗೆ. ಇವತ್ತು ನಮ್ಮ ಮಧ್ಯೆ ಇಲ್ಲ. ಅದ್ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು ಅದು ಸತ್ಯ. ರಾಜಕೀಯ ಇವತ್ತು ದಿವಸ ತಾವು ನೋಡಿದ್ದೀರಿ, ಎಲ್ಲರನ್ನೂ ನೋಡಿದ್ದೀರಿ. ನಾವು ಭ್ರಮೆಯಲ್ಲಿ ಇರ್ತೀವಿ. ಇವತ್ತು ದಿವಸ ನಾವು ಶಾಶ್ವತ MLAಗಳು, ಶಾಶ್ವತ ಮಂತ್ರಿಗಳು, ನಾವು ಶಾಶ್ವತವಾಗಿ ಇರ್ತೀವಿ 100 ವರ್ಷ. ಅವೆಲ್ಲ ನಮ್ಮ ಭ್ರಮೆಗಳು. ಇವತ್ತು ದಿವಸ ಎಲ್ಲರಿಗೂ ಅನ್ವಯಿಸ್ತಲ್ಲ, ನಿಸರ್ಗದ ನಿಯಮ ಅದು. ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾದೇಶ ಏನಿದೆ, ಆ ಜನಾದೇಶ ಇವತ್ತು ದಿವಸ ಅಂತಿಮ ಆಗ್ತದೆ. ಆದ್ರೆ ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ. ಯಾವಾಗ ಅಂತ ಪ್ರಶ್ನೆ ಬರ್ತದೆ? 2028ಕ್ಕೆ ಎಲೆಕ್ಷನ್ಸ್ ಇದಾವೆ, ಚುನಾವಣೆ. ಹೈಕಮಾಂಡ್ ಸರ್ ಈ ಇಷ್ಟು ಬೆಳವಣಿಗೆಗಳು ರೀಚ್ ಆದಾಗ ಪೀಕಿಗೆ ಒಂದು ಡಿಸಿಷನ್ ಅನ್ನ ಹೇಳಬಹುದಿತ್ತು, ಕಂಟಿನ್ಯೂ ಮಾಡಿ ಅಥವಾ ಏನು, ಯಾವಾಗ ಟೈಮ್ ಬೌಂಡ್? ನೋಡಿ, ಈಗ ಹೈಕಮಾಂಡ್ ಏನಾದ್ರು ಹೇಳಿದೆಯಾ? ಅವ್ರೇನು ಹೇಳೇ ಇಲ್ಲ. ಅವ್ರು ಏನು ಹೇಳಿಲ್ಲ ಅಂತ ಅರ್ಥ ಏನದು? ಏನು ಅದಕ್ಕೂ ಅವ್ರ ಮಹತ್ವ ಕಟ್ಟೇ ಇಲ್ಲ. ಎಲ್ಲವೂ ಸರಿ ಇದೆ ಅಂತ ತಿಳ್ಕೊಂಡು ಹೋಗಿದ್ದಾರೆ. ಹೈಕಮಾಂಡ್ ಅವಾಗ ಇಂಟರ್ಫಿಯರ್ ಮಾಡ್ತಾರೆ ಅವಾಗ ಅಂತ ಹೇಳಿ.